ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ರು ಕೂಡ ಸಹ ಸಣ್ಣ ಪುಟ್ಟ ವಿಚಾರಗಳಿಗೆ ದೊಡ್ಡ ಮಟ್ಟದ ಗಲಾಟೆಗಳನ್ನು ಮಾಡಿಕೊಂಡು ರೋಡಲ್ಲಿ ಗಲಾಟೆ ಹೊಡೆದಾಡುವಂಥ ಕೆಲಸಗಳಾಗ್ತಾ ಇದೆ. ಅದೇ ರೀತಿಯಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ಅಂದರೆ ಬ್ಯಾನೆಟ್ ಮೇಲೆ ಒಬ್ಬ ವ್ಯಕ್ತಿ ಮಲಗಿದ್ರು ಕೂಡ ನಿಲ್ಲಿಸಿ ನಿಲ್ಲಿಸಿ ಅಂತ ಹೇಳ್ತಾ ಇದ್ರು ಸಹ ಚಾಲಕ ಅತಿ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಳ್ಳುವಂಥ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲಸೂರು ಪೊಲೀಸರು ಆರೋಪಿಯನ್ನು ಬಂಧನ ಮಾಡಿದ್ದಾರೆ. ಆದರೆ ಕಾರಿನ ಬ್ಯಾನೆಟ್ ಮೇಲೆ ಮಲಗಿದಂತಹ ವ್ಯಕ್ತಿ ನಂಜುಂಡ ಅಂತೇಳಿ ನಮ್ಮ ಜೊತೆಲಿದ್ದಾರೆ. ಯಾಕೆ ಆ ಕಾರಣ, ಏಕೆ ಆತನನ್ನು ಕರ್ಕೊಂಡು ಹೋಗ್ಲಾಯ್ತು, ಏನು ಘಟನೆ ಆಯಿತು, ಈ ಸಂಪೂರ್ಣವಾಗಿ ಮಾತಾಡ್ಸೋಕೆ ನಮ್ಮ ಜೊತೆಯಲ್ಲಿ ಆ ವ್ಯಕ್ತಿ ಇದ್ದಾರೆ, ನಂಜುಂಡ ಅಂತೇಳಿ. ಅವ್ರನ್ನೇ ಮಾತಾಡಿಸ್ತೀನಿ ಏನಾಯಿತು ಅಂತ. ಸರ್, ಆ್ಯಕ್ಚುಲಿ ಆ ಬ್ಯಾನೆಟ್ ಮೇಲೆ ನೀವು ಮಲಗಿದ್ರಿ, ನಿಲ್ಲಿಸಿ ನಿಲ್ಲಿಸಿ ಅಂತ ಏನು ಹೇಳ್ತಾ ಇದ್ರಿ, ಯಾವ ಕಾರಣಕ್ಕೆ ಜಗಳ ಆಯಿತು, ಎಲ್ಲಿ ಪ್ರಾರಂಭ ಆಗಿದ್ದು, ಏನಾಯಿತು ಅಂತ ಸರ್? ಸರ್, ಚರ್ಚ್ ಸಿಗ್ನಲಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ನಮಗೆ ಸಿಗ್ನಲ್ಲು ಬಿಟ್ಟಿತ್ತು, ಮುಂದೆ ಇರೋರು ಮುಂದೆ ಪಾಸ್ ಆಗ್ತಾ ಇರಲಿಲ್ಲ, ಹಿಂದೆ ಇದ್ರು ಅವರು ಆರನ್ ಮಾಡ್ತಾನೆ ಇದ್ರು. ನಾವು ಹ್ಯಾಂಡ್ ಸಿಗ್ನಲ್ಲು ತೋರಿಸಿದ್ವಿ, ಆದರೂ ಒಂಚೂರು ಗಾಡಿ ಲೆಫ್ಟಿಂದ ಬಂದ್ಬಿಟ್ಟು ಸೋಳೆ ಮಗನೆ ಅಂತ ಬೈದರು. ನಾವೇನು ತಪ್ಪು ಮಾಡಿದಿರ ನಮಗೆ ಬೈದಾಗ ನಮ್ಗೆ ಒಂದು ಸ್ವಲ್ಪ ಹರ್ಟ್ ಆಯಿತು. ಮುಂದೆ ಸಿಗ್ನಲಲ್ಲಿ ಸಿಕ್ಕಿದ್ರು, ನಾವು ಹೋಗಿ ಅವ್ರಿಗೆ ಡೋರ್ ತಟ್ಟಿದ್ವಿ, ವಿಂಡೋ ಓಪನ್ ಮಾಡಲಿಲ್ಲ ಅವರು. ನಾ ಆಮೇಲೆ ಸಿಗ್ನಲ್ ಸ್ಟಾಪ್ ಆಗಿತ್ತಲ್ಲ, ಮುಂದೆ ಬಂದು ಸೈಡ್ಗೆ ಹಾಕಿ ಗಾಡಿ ಅಂತ ಅಂದೆ. ಸಿಗ್ನಲ್ ಬಿಟ್ಟಿದ ತಕ್ಷಣ ನಂಗೆ ಗುದ್ದಿದ್ರು ಗಾಡಿನ. ಗುದ್ದಿದ ತಕ್ಷಣ ನಾನೇನು ಮಾಡಿದೆ, ಹಿಂದೆ ಬಿದ್ದೋಗ್ತೀನಿ ಅಂತ ಕಾರ್ ಮೇಲೆ ಬಿದ್ದೆ, ಬಾನೆಟ್ ಹಿಡ್ಕೊಂಡೆ. ಗಾಡಿ ಸಿಗ್ನಲ್ ಬಿಟ್ಟಿದ್ದು ಒಂದೇ ಸಮ 1.5 ಕಿಲೋಮೀಟ್ರ್ ಹೊಡ್ಕೊಂಡು ಹೋದ್ರು ಸರ್ ಗಾಡಿನ. ಬಟ್ ತುಂಬ ಫೀಲ್ ಆಯಿತು. ಅವ್ರ ಪಕ್ಕದಲ್ಲಿ ಅವ್ರು ಮಿಸ್ಸಸ್ ಇದ್ರು, ನಿಲ್ಲಿಸು ಅಂತ ಒಂದು ಮಾತು ಹೇಳಿಲ್ಲ. ಆ ಸ್ಪೀಡಲ್ಲಿ ನನಗೆ ಚಿಕ್ಕ ಮಕ್ಕಳಿದ್ದಾರೆ ಅಂತ ತುಂಬ ನೆನಪಾಯ್ತು ನನಗೆ ಆ ಟೈಮಲ್ಲಿ. ಏನೇ ಒಂದು ಹೆಚ್ಚು ಕಮ್ಮಿ ಇರೋ ಅವ್ರನ್ನ ನೋಡಬೇಕಲ್ವ ಸರ್. ಇವಾಗ ಒಂದು 3 ಇಯರ್ಸ್ ನನ್ನ ಮಗನಿಗೆ, ಅವ್ರು ತುಂಬ ನೆನಪಾದ್ರೆ ಆ ಟೈಮಲ್ಲಿ. ಅಂದರೆ ನಿಮ್ಮದು ಅದು ನಿಜಕ್ಕೂ ಕೂಡ ನೀವು ಸ್ವಲ್ಪ ಕೈ ಮಿಸ್ ಆಗಿದ್ರೆ ಅದು ಪ್ರಾಣಕ್ಕೆ ಹಾನಿಯಾಗುವಂಥ ಸಂದರ್ಭ ಅದು. ಅಂದ್ರೆ ಅಂತ ಅಷ್ಟು ಸ್ಪೀಡಲ್ಲಿದ್ದಾಗ ಕೆಳಗಡೆ ಬಿದ್ದಿದ್ರೆ ಕಾರ್ ಹಚ್ಕೊಂಡೇ ಹೋಗ್ತಾ ಇದ್ರು, ತುಂಬ ಪ್ರಾಣಕ್ಕೆ ಅಪಾಯ ಅಂತ. ಆದರೂ ಕೂಡ ನೀವು ಬ್ಯಾನೆಟ್ ಹಿಡ್ಕೊಂಡು ಹಿಡೀರಿ ಅಂತ ಹೇಳ್ತಾ ಇದ್ರು. ಏನಾದರೂ ಪಬ್ಲಿಕ್ ಹೆಲ್ಪ್ ಮಾಡುವಂಥದ್ದಾಯ್ತಾ? ಅವರು ಯಾಕೆ ಅಷ್ಟು ರ್ಯಾಶಾಗಿ ಹೊಡ್ಕೊಂಡೋದ್ರು ಅಂತ ಹೇಳ್ತಾರೆ ನಾನು ಕೇಳಿದಾಗ? ಸರ್, ಅವರು ಆನ್ಸರೇ ಮಾಡಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಇನ್ನೊಂದೇನೆಂದರೆ, ಅವರು ನಾವು ಗಾಡಿ ನಿಲ್ಲಿಸಿದ ಜನ ಫಸ್ಟು ಒಂದು 2 ವೀಲರ್ ಅವ್ರು ಬಂದರು ಸರ್ ಹೆಲ್ಪ್ ಮಾಡೋಕ್ಕೆ. ನನಗೆ ಗಾಡಿ ಸೈಡ್ಗೆ ಹಾಕ್ರಿ ಅವ್ನು ಬಿದ್ದೋಗ್ತಾನೆ ಅಂತ ಅವ್ನಿಗೆ ಹೋದ್ರು ಸರ್. ಅದಾದಮೇಲೆ ಹಿಂದೆ ಬರ್ತಾಯಿರೋ ಕ್ಯಾಬ್ಗೆಲ್ಲ ಗೊತ್ತಾಯಿತು. ಏನು ಮಾಡಿದ್ರು, ಆ ಕಾರ್ನ ಓವರ್ಟೇಕ್ ಮಾಡಿ ಮುಂದೆ ಸ್ಲೋ ಮಾಡ್ಕೊಂಡು ನಿಲ್ಲಿಸಿದ್ರು ಸರ್. ಪೊಲೀಸವ್ರು ಬರೋ ಗಂಟೆ ಗಾಡಿಯಿಂದ ಕೆಳಗಿಳಿದಿಲ್ಲ ಸರ್. ಯಾರೂ ಅವ್ರಿಗೆ ತೊಂದರೆನೂ ಕೊಟ್ಟಿಲ್ಲ. ಅವ್ರು ವಿಂಡೋ AC ಏನು ಮಾಡ್ಕೊಂಡು ಆರಾಮಾಗಿ ಕೂತಿದ್ರೆ ಹೊರತು ಯಾವುದೇ ಕಾರಣಕ್ಕೂ ಅವ್ರು ಗಾಡಿಯಿಂದ ಇಳಿದಿಲ್ಲ ಅವರು. ಆಮೇಲೆ ನಿಮ್ಮನ್ನ ಇಳಿಸ್ಬಿಟ್ಟು ಹಂಗೆ ಮುಂದೆ ಪಾಸ್ ಆದ್ರೆ, ಅಥವಾ ಪೊಲೀಸರು ಬಂದಮೇಲೆ ಪೊಲೀಸರು ಅವ್ರನ್ನ ಹಿಡ್ಕೊಳ್ಳೋಂಥ ಕೆಲಸ ಮಾಡಿ? ಇಲ್ಲ, ಪಬ್ಲಿಕ್ ಆಲ್ರೆಡಿ ಹಿಡ್ಕೊಂಡ್ಬಿಟ್ಟಿದ್ರು. ಅವ್ರು ಗಾಡಿಯಿಂದ ಇಳಿದಿರಲಿಲ್ಲ ಅಷ್ಟೇ. ಗಾಡಿ ಪಬ್ಲಿಕ್ ಎಲ್ಲ ಫುಲ್ ಕವರ್ ಆಗಿಬಿಟ್ಟಿದ್ರು. ಅವ್ರು ಗಾಡಿಯಿಂದ ಇಳಿದಿಲ್ಲ, ಪೊಲೀಸವ್ರು ಬಂದಮೇಲೆ ಗಾಡಿಯಿಂದ ಕೆಳಗಿಳಿದ್ರು. ನೀವು ಇಲ್ಲಿಂದ ನೀವು ಗೂಡ್ಸ್ ವೆಹಿಕಲನ್ನು ತೊಗೊಂಬರ್ತಾ ಇದ್ರಿ, ಏನು ವೆಹಿಕಲಲ್ಲಿ ಏನು ಹಾಕ್ಕೊಂಡಿದ್ರಿ, ಆಮೇಲೆ ಎಲ್ಲಿ ಯಾವ ಮೂಮೆಂಟ್ ಯಾವ ರೂಟಲ್ಲಿ ನೀವು ಹೋಗ್ಬೇಕಾಯಿತು, ಯಾಕೆ ನೀವು ಕ್ಲಾಶಸ್ ಆಗಿದ್ದು ನಿಮ್ಮಿಬ್ಬರ ನಡುವೆ ಏನಾಯಿತು? ಸರ್, ನಾವು ರೆಗ್ಯುಲರಾಗಿ ಹೊಸಕೋಟೆಯಿಂದ ನಾವು ಫ್ಲವರ್ ಬಿಸ್ನೆಸ್ ಮಾಡೋದು. ಹೊಸಕೋಟೆಯಿಂದ ಇಲ್ಲಿಗೆ ಬರ್ತೀವಿ ನಾವು ತಗರಜ್ ನಗರ್ಗೆ. ರೆಗ್ಯುಲರ್ ರೂಟು ಸರ್ ನಮಗದು. ಸಿಗ್ನಲಲ್ಲಿ ಆಕಸ್ಮಿಕ ಇವತ್ತು ಫಸ್ಟ್ ಟೈಮ್ ಆಗಿರೋದು ನಮಗಿದು. ನಾವು 4 ಇಯರ್ಸಿಂದ ಬರ್ತೀವಿ, ಬಟ್ ಫಸ್ಟ್ ಟೈಮ್ ನಮ್ಗೆ ಈ ಥರ ಇಶ್ಯೂ ಆಗಿರೋದು ಪ್ರಾಬ್ಲಮ್. ಅಂದರೆ ಟರ್ನಿಂಗ್ ಮಾಡ್ಕೊಳ್ಬೇಕಾದ ಇನ್ಸಿಡೆಂಟ್ ಆಗಿದೆ ಏನು ಅಂತ? ಸರ್, ಗಾಡಿ ಟಚ್ ಆಗಿ ಏನಾರು ಅಂದಿದ್ರೆ ಒಪ್ಕೊತೀವಿ, ಏನಿದ್ರೆ ಗಾಡಿ ರೆಡಿ ಮಾಡ್ಸೋಣ ಅದು. ಬಟ್ ಸುಮ್ಮನೆ ಆರನ್ ಮಾಡಿ ನಾವು ಹ್ಯಾಂಡ್ ಸಿಗ್ನಲ್ಲೂ ತೋರಿಸಿದ್ದೀವಿ, ಆದರೂ ಬಂದು ಸೋಳೆ ಮಗನೆ ಅಂದರೆ ನಮ್ಗೆ ತುಂಬ ಹರ್ಟ್ ಆಗುತ್ತೆ ಸರ್. ಯಾಕಂದರೆ ಹೆಣ್ಮಕ್ಳಿಗೆ ತುಂಬ ಬೆಲೆ ಕೊಡೋ ಜಾಗ ನಮ್ದಿಲ್ಲಿ. ಹಂಗಾಗಿ ಆ ಥರ ಜಸ್ಟ್ ಟರ್ನಿಂಗ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಅವ್ರು ಬೈದಿದ್ದು ಅನಂತರ ಮೂಮೆಂಟ್ ಆಗಿದೆ. ಹೌದು. ಒಂದು 30 ಸರ್, ನಾನು ಇವಾಗ ಹೇಳ್ತೀನಿ, ಅವ್ರು ಬೈದಿದ್ದಕ್ಕೆ ಬೇಜಾರೇನಿಲ್ಲ. ನಾವು ಹೋಗಿ ಕೇಳಿದಾಗ ಸಾರಿ ಅಂತ ಒಂದು ಮಾತಂದ್ಬಿಟ್ಟಿದ್ರೆ ಅಲ್ಲಿ ಮುಗ್ದೋಗಿರೋದು ಅದು. ಅವರೇ ಸರ್ ತುಂಬ ಇದಾಗಿ ರಫಾಗಿ ಅವರೇ ದೊಡ್ಡದು ಮಾಡ್ಕೊಂಡಿದ್ದು. ನಾವ್ಯಾರು ಇದನ್ನು ಬೈಯೋದಾಗಲಿ ಇವಾಗೂ ಅಷ್ಟು ನಮ್ಮ ಮನೇಲಿ ಅಲ್ಲೇ ಕೇಳಿ ಸರ್, ಎಲ್ಲರನ್ನೂ ಪಬ್ಲಿಕ್ ನಾನು ಒಂದು ಮಾತು ಬೈದಿಲ್ಲ ಸರ್. ಏನಕ್ಕೆ ಬೈದ್ರಿ ಅಂತ ಕೇಳೋದು ಅಷ್ಟೇ ನನ್ನ ಪ್ರಶ್ನೆ. ಅಂದರೆ ತಪ್ಪಿಲ್ದಿದ್ರು ಸಹ ಯಾಕೆ ಆ ಥರ ಬೈದ್ರಿ ಅಂತ ನೀವು ಕೇಳೋಕೆ ಹೋದಾಗ ಈ ಥರ? ಹೌದು. ನಾನು ಇವಾಗವರೆಗೂ ಅವ್ರಿಗೆ ಒಂದು ಮಾತಂದಿಲ್ಲ. ಅವ್ರ ಹತ್ರ ಹೋಗಿ ನಾನು ಮಾತಾಡೂ ಇಲ್ಲ ಇವಾಗವರೆಗೂ, ಎಂತಕ್ಕೆ ಹಂಗೆ ಮಾಡಿದ್ರಿ ಅಂತ. ಅಂದರೆ ಬ್ಯಾನೆಟ್ ಹತ್ರ ನೀವೇ ಹೋಗಿ ಹತ್ಕೊಂಡಿದ್ದ, ಅಥವಾ ಡಿಕ್ಕಿ ಹೊಡೆದಾಗ ಬಿದ್ದೋಗ್ತೀನಿ ಏನು ಮೇಲೆ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಬ್ಯಾನೆಟ್ ಇಟ್ಕೊಂಡಿದ್ದ? ಅಷ್ಟು ನಿಂತಿದ್ದೆ ನಾನು ಗಾಡಿಯಿಂದ ಇನ್ನೂ ಒಂಚೂರು ನಿಂತಿದ್ದೆ. ಗಾಡಿ ಸಿಗ್ನಲ್ ಬಿಟ್ಟಿದ್ದಲ್ಲ, ಬೇಕು ಅಂತಲೇ ಗುದ್ದಿದ್ದು ಸರ್ ಅದು. ಗುದ್ದಿದಾಗ ನಾನು ಹಿಂದೆ ಬೀಳ್ತಿದ್ದೆ. ನಾನೇನು ಮಾಡಿದೆ, ಮುಂದೆ ಒಂದು ಕೈಯಲ್ಲಿ ಕಾರ್ ಹಿಡ್ಕೊಂಡೆ. ಅವ್ರೇನು ಮಾಡಿ ರನ್ ಮಾಡಿಬಿಟ್ರು ಗಾಡಿನ. ನಾನು 2 ಕೈ ಹಿಡ್ಕೊಂಡು ಇನ್ನೇನು ಮಾಡೋಕ್ಕಾಗ್ತದೆ ಸರ್, ಅಲ್ಲಿ ಗ್ರಿಪ್ ಕಾರ್ ಸರ್ ಅದೇ ಸಿಕ್ಕಿದ್ದು, ಹಂಗೆ ಹೊಡೆದು ಮಾಡಿ ನಾನಾಗ ಹೋಗಿ ಅದ್ರ ಮೇಲೆ ಕೂತಿಲ್ಲ. ಈಗ ಅನಿಸ್ತು ಆ ಬ್ಯಾನೆಟ್ ಮೇಲೆ ಇದ್ದಾಗ ಸ್ವಲ್ಪ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ನೀವು ನಿಲ್ಲಿಸಿ ಅಂತ ಇದ್ರೆ ಸ್ಪೀಡಾಗಿ ಆ ಕಾರ್ ಹೋಗ್ತಾ ಇತ್ತು, ಆ ಸಂದರ್ಭದಲ್ಲಿ ಹೇಗೆ ಅನಿಸ್ತು ನಿಮಗೆ ಅಂತ? ಹೇಳಿದ್ನಲ್ಲ ಸರ್, ಪ್ರಾಣದ ಮೇಲೆ ತುಂಬ ಆಸೆ ಇರುತ್ತೆ ಎಲ್ಲರಿಗೂ. ಆ ಟೈಮಲ್ಲಿ ತುಂಬ ನೋವಾಯ್ತು ಸರ್. ಯಾಕಂದರೆ ಚಿಕ್ಕ ಮಕ್ಕಳಿದ್ದಾರೆ ನಮ್ಮ ಮನೇಲಿ, ತುಂಬ ನೋವಾಯಿತು. ಅದೇ ಅವ್ರ ಮಕ್ಳಿಗಾದ್ರೆ ಬಿಡ್ತಿದ್ದೀರಾ ಸರ್?
ಬಟ್ ಅದೇ ಸಿಟಿಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ರೋಡ್ ರೇಜ್ ಪ್ರಕರಣಗಳು ಜಾಸ್ತಿನೇ ಆಗ್ತಾ ಇರ್ಬೋದು. ಸಣ್ಣ ಪುಟ್ಟ ಏನೂ ಇರಲ್ಲ, ಜಸ್ಟ್ ಫಾರ್ ಆಯ್ತು ಹೋಗಿ ಅಂತಂದ್ರೆ ಅಲ್ಲಿ ಮುಗದೇ ಹೋಗಿರುತ್ತೆ, ಏನು ಪ್ರಾಬ್ಲಮ್ಸ್ ಇರಲ್ಲ. ಅಂಥ ನಿಟ್ಟಿನಲ್ಲಿ ತುಂಬ ಟ್ರಿಗರ್ ಆಗಿ ಈ ಥರ ಒಂದು ವ್ಯವಸ್ಥೆ ಗಲಾಟೆಗಳು ಮಾಡ್ಕೊಳ್ಳುವಂಥದ್ದು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್ ನನಗೆ ಅನ್ನಿಸ್ದಂಗೆ ಅವ್ರೇನು ಚಿಕ್ಕ ಹುಡುಗರಲ್ಲ. ನಾನು ನೋಡ್ದಂಗೆ ಒಂದು 50+ ಆಗಿದೆ. ಇಷ್ಟೊಂದು ಇದು ಬೇಕಾಗಿರಲಿಲ್ಲ ಅಂತ ತುಂಬ ಅನ್ನಿಸ್ತು ಸರ್ ನನಗೆ. ಯಾಕಂದರೆ ಇವಾಗ ನನ್ನಂಥವ್ರು ಯಾರು ಮಾಡಿದಾಗ ವಯಸ್ಸಲ್ಲಿರೋರು ಏನೋ ಮಾಡಿದ್ರು ಒಂದು ಸ್ವಲ್ಪ ಅಂತ ಅನ್ಸುತ್ತೆ. ಯಾಕಂದರೆ ಅವ್ರಿಗೂ ನನ್ನ ಏಜ್ಗಿಂತ ಮಕ್ಕಳಿರ್ತಾರೆ. ಆ ಜಾಗದಲ್ಲಿ ಅವ್ರ ಮಕ್ಕಳೇ ಇದ್ದಿದ್ರೆ ಯಾರು ಮಾಡಿದರೆ ಸುಮ್ಮನೆ ಇರ್ತೀರಾ ಸರ್? ನಮ್ಮ ಮನೆಯವರೆಲ್ಲ ಇವಾಗೂ ಎಷ್ಟು ಯೋಚನೆ ಮಾಡ್ತಾಯಿದ್ದಾರೆ, ಏನೋ ಹೆಚ್ಚು ಕಮ್ಮಿ ಯಾರು ನಮಗೆಲ್ಲ ಅಂತ. ಇವಾಗೂ ಕೂಡ ಅವ್ರು ಊಟ ಮಾಡೋಕ್ಕೆ ಯೋಚನೆ ಮಾಡ್ತಾಯಿದ್ದಾರೆ ಸರ್. ಅಷ್ಟು ಪ್ರಾಬ್ಲಮ್ ಇದಾಗಿದ್ದಾರೆ. ಈಗ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿದ್ರು. ಎಂಕ್ವೈರಿಯಲ್ಲಿ ಪೊಲೀಸರು ನೀವು ಕೂಡ ಅಲ್ಲೇ ಇದ್ರಿ. ವಿಚಾರಣೆ ಟೈಮಲ್ಲಿ ಏನಂತ ಹೇಳ್ತಾರೆ ಆನ್ಸರ್ ಅವರು? ಸರ್ ಅವರು ಫಸ್ಟು ನನಗೆ ಹೇಳಿದ್ದು, ನೀನೇಂತಿಗ ಅವ್ನ ಇದು ಕಾರ್ ಹತ್ರ ಹೋಗಿ ಇದು ಮಾಡಿದೆ, ಅವ್ನು ಫೋಟೋ ತಗೊಂಡು ಕೊಡ್ಬೋದಾಯ್ತಲ್ಲ ಅಂದರು. ಬಟ್ ನನ್ನ ಮೈಂಡಲ್ಲಿ ಇದ್ದಿದ್ದೇನೆಂದರೆ ಅವನ್ನ ಸೈಡ್ಗೆ ಹಾಕಿ ಪೊಲೀಸವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಇವ್ನು ಗಾಡಿ ಓಡ್ಕೊಂಡು ಹೋಗ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಆ ಥರ ಗೊತ್ತಿರೋ ಯಾರೂ ನಿಂತ್ಕೊಳ್ಳೋದಿಲ್ಲ ಗಾಡಿ ಮುಂದೆ. ಬಟ್ ಆದರೂ ಹೇಳ್ತೀನಿ, ಹಲ್ಸೂರು ಪೊಲೀಸ್ ಸ್ಟೇಷನ್ ಅವ್ರು ತುಂಬ ಸಿನ್ಸಿಯರಾಗಿ ಡ್ಯೂಟಿ ಮಾಡಿದ್ದಾರೆ. ಯಾವುದೇ ಥರ ಕಾಂಪ್ರಮೈಸ್ ಆಗಿಲ್ಲ. ನನಗೆ ಒಂದು ಸ್ವಲ್ಪ ಎದೆನೋವು ಬೇರೆ ಬಂತು ಸ್ಟೇಷನ್ಗೆ ಹೋದಾಗ. ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ಅಲ್ಲೇ ಪಕ್ಕದಲ್ಲಿ. ಒಂದು 2 hours ಆದಮೇಲೆ ಬಂದು ತಿರ್ಗಿ ಅಷ್ಟರಲ್ಲೆಲ್ಲ FIR ರೆಡಿ ಮಾಡಿದರು ಸರ್. ಅವರು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇರಲಿಲ್ಲ ಸರ್, ಪೊಲೀಸವ್ರು ಕೂಡ. ಓಕೆ, ಬಟ್ ಏನು ಹೇಳ್ತಾನೆ ಆ ವ್ಯಕ್ತಿ, ಆರೋಪಿ ಏನಿದ್ದಾನೆ ಆ ವ್ಯಕ್ತಿ ಏನು ಹೇಳ್ತಾನೆ? ಸರ್ ಅವ್ನು ನಾನು ನೋಡೇ ಇಲ್ಲ ಸರ್. ಪೊಲೀಸರು ಕೇಳಿದಾಗ ನಾರ್ಮಲ್ ಆಗಿ ಯಾಕೆ ಆ ಥರ ಮಾಡಿದೆ ಅಂತ ಹೇಳಿದಾಗ ಸರ್ ಅದೇ ಇರೋದನ್ನ ಕೇಳಿದ್ರು ಅವರು. ನಾವು ಹಿಂಗೆ ಆಯಿತು ಅಂತ ಹೇಳಿದ್ವಿ. ನೀವು ಅವರು ಹೇಳಿದ್ರು ಫಸ್ಟು, ನಿನಗೂ ಮಕ್ಕಳಿದಾರಪ್ಪ, ಏನಾದ್ರು ಹೆಚ್ಚು ಕಮ್ಮಿ ಆಗಿರಿ, ಯಾರು ಜವಾಬ್ದಾರಿ, ಒಂದು ಫೋಟೋ ತೊಗೊಂಬಂದು ಕೊಟ್ಟಿದ್ರೆ ಆಗಿರೋದು, ನಾವು FIR ಮಾಡ್ತಿದ್ವಿ ಅಂದರು. ಬಟ್ ಆ ಟೈಮಲ್ಲಿ ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಅನ್ನಿಸ್ತು ನನಗೆ. ಬಟ್ ನಾನು ಅವ್ರನ್ನ ಸೈಡ್ಗೆ ಹಾಕ್ಸ್ಬಿಟ್ಟೆ ಪೊಲೀಸವ್ರು ಕರೆಯೋಣ ಅನ್ನೋ ಮೈಂಡ್ ಐತೆ ಹೊರತು ಅವ್ರ ಹತ್ರ ಗಲಾಟೆ ಮಾಡೋ ಅವಶ್ಯಕತೆ ಇರಲಿಲ್ಲ ಸರ್ ನನಗೆ. ನಾನು ಇವಾಗವರೆಗೂ ಅವ್ರನ್ನ ಮಾತಾಡಿಸಿಲ್ಲ ಅವ್ರನ್ನ. ಅಂದರೆ ಈ ಥರ ಇದ್ದ ಸಂದರ್ಭಗಳಲ್ಲಿ ಸಣ್ಣ ಕೈ ತಗೊಳ್ಬಾರ್ದು ಅನ್ನೋದು ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸರ್ ಏನಂದರೆ ಯಾರೇ ಆಗಲಿ ಸರ್, ಒಂದು ಫ್ಯಾಮಿಲಿ ಇರುತ್ತೆ ಯಾರಿಗೇ ಆಗಲಿ. ನನಗೆ ಇವತ್ತು ಹಂಗೆ ಆಯಿತು, ನನ್ನ ಪುಣ್ಯ, ನನಗೇನೂ ಆಗಿಲ್ಲ. ಅದು ಪಾಪ ಅವರು ಇವಾಗ ಅವ್ರ ಮನೆಯಲ್ಲೂ ಕೂಡ ಅವ್ರ ಮಕ್ಕಳು ವೆಯ್ಟ್ ಮಾಡ್ತಾ ಇರ್ತಾರೆ, ಅಪ್ಪ ಬರ್ತಾರೆ ಅಮ್ಮ ಬರ್ತಾರೆ ಅಂತ. ಅವ್ರ ಮನೇಲೇ ವೆಯ್ಟ್ ಮಾಡ್ತಾ ಇರ್ತಾರೆ. ಅದೇ ಥರ ಒಂದು 2 ನಿಮಿಷ ಯೋಚನೆ ಮಾಡ್ಬೋದಾಯ್ತು ಸರ್. ಆ ಸ್ಪೀಡಲ್ಲಿ ನನ್ನ ಕರ್ಕೊಂಡೋಗಿ ಅವ್ನಿಗೂ ಮಕ್ಳು ಇರ್ತಾರೆ, ತಾಯಿ ಇರ್ತಾರೆ ಅಂತ ಅವರು ಯೋಚನೆ ಮಾಡ್ಬೋದಾಯ್ತಲ್ವಾ? 2 ನಿಮಿಷ ಮಾಡಿದರೆ ಆ ಥರ ಎಲ್ಲ ಇನ್ಸಿಡೆಂಟೇ ಆಗ್ತಾ ಇರಲಿಲ್ಲ. ಅಂದರೆ ಇನ್ನೊಂದು ಅವ್ರ ವಯಸ್ಸಿಗೆ ಅದಲ್ಲ ಸರ್, ಅವ್ರ ವಯಸ್ಸಿಗೆ ತಕ್ಕಂಗೆ ನಡ್ಕೊಂಡಿಲ್ಲ ಅವರು. ಇದಿಷ್ಟು ದೂರುದಾರ ನಂಜುಂಡ್ ಅವರ ಮಾತು. ಅಂದರೆ ಕೇವಲ ಒಂದು ಸ್ವಾರಿಯಲ್ಲಿ ಹೇಳ್ಬೇಕಾಗಿರುವಂಥ ಒಂದು ವಿಚಾರ ಏನಿದೆ ಅದು ಎಷ್ಟು ಈಗ ದೊಡ್ಡ ಮಟ್ಟದಲ್ಲಿ ಈ ಥರ ಆಗಿರುವಂಥದ್ದು ಅಂತ ಹೇಳಿ ಸದ್ಯಗ ಆರೋಪಿಯನ್ನು ಬಂಧನ ಮಾಡಿರುವಂಥ ಹಲಸೂರು ಪೊಲೀಸ್ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ ಭಕ್ತ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.